ಎಲ್ರಿಗೂ ನಮಸ್ಕಾರ. ನಾನು ಪ್ರೀತಿಯ ಮೇಘನಾರಾಜ್. ನನಗಿಂತ ಹೆಚ್ಚಾಗಿ ರಾಜಮಾರ್ತಾಂಡ ಸಿನಿಮಾ ಚಿರು ಅವರಿಗೆ ಎಷ್ಟು ಒಂದು ಅವ್ರ ಮನಸ್ಸಿಗೆ ಎಷ್ಟು ಹತ್ತಿರವಾಗಿರುವಂಥ ಸಿನಿಮಾ ಅಂತ ಆಡಿಯನ್ಸಿಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ಅವರು ಈ ಸಿನಿಮಾ ಬಗ್ಗೆ ಡೇ ಒನ್ನಿಂದ ಬಹಳನೇ ಎಕ್ಸೈಟೆಡ್ ಆಗಿದ್ದರು. ಆ್ಯಂಡ್ ಎಕ್ಸೈಟೆಡ್ ಅನ್ನೋದಕ್ಕಿಂತ ಅವರ ಒಂದು ಪಾತ್ರನ ಅವ್ರು ಎಷ್ಟು ಇಷ್ಟಪಟ್ಟು ಆ್ಯಕ್ಟ್ ಮಾಡ್ತಿದ್ರು ಅಂದರೆ ಅವರ ಸುತ್ತಮುತ್ತ ಇರೋದು ನಮಗೆಲ್ರಿಗೂ ಅವ್ರ ಸಿನಿಮಾ ಡೈಲಾಗ್ಸ್ ಅಷ್ಟು ಚೆನ್ನಾಗಿ ಇವತ್ತಿಗೂ ನೆನಪಿದೆ. ಇದು ಈ ಸಿನಿಮಾ ರಾಜಮಾರ್ತಾಂಡ ಚಿರು ಅವರಿಗೆ ಬಹಳ ಒಂದು ಮನಸ್ಸಿಗೆ ಹತ್ತಿರವಾದಂಥ ಒಂದು ಸಿನಿಮಾ. ಅವರ ಒಂದು ಕೆರಿಯರಲ್ಲಿ ಅವರು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡಿರುವಂಥ ಒಂದು ಸಿನಿಮಾ. ಅವ್ರ ಎಂಟೈರ್ ಕೆರಿಯರ್ ಅಲ್ಲಿ ಮಾಡ್ಕೊಂಡ್ಬಂದಿರೋ ಎಲ್ಲ ಪಾತ್ರಗಳ ಕಂಪೇರ್ ಮಾಡಿದ್ರೆ ಒಂದು ಬಹಳನೇ ವಿಭಿನ್ನವಾಗಿರುವಂಥ ಒಂದು ಪಾತ್ರ ಇದು. ಇದನ್ನು ಒಂದು ವಿಭಿನ್ನ ಅಂತ ಹೇಳ್ಬೋದು, ವಿಶೇಷ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಮಗೆ ಅವ್ರನ್ನ ಈ ಪಾತ್ರದಲ್ಲಿ ನೋಡಿ ನಾವಂತೂ ಅವ್ರನ್ನ ಮೆಚ್ಚಿದ್ದೀವಿ. ಸೊ ಈ ಸಿನಿಮಾದ ಟ್ರೇಲರ್ ಇದೇ ತಿಂಗಳು 19ನೇ ತಾರೀಕು ಲಾಂಚ್ ಆಗ್ತಾಯಿದೆ. ಇದರ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಮೇ ಬಿ ಫಾರ್ ದ ಫಸ್ಟ್ ಟೈಮ್ ತಂದೆಯ ಸಿನಿಮಾ ಟ್ರೇಲರ್ನ ಮಗ ಲಾಂಚ್ ಮಾಡ್ತಾ ಇರೋದು. ಸೊ ನನ್ನ ಮಗ ರಾಜಮಾರ್ತಾಂಡ ಟ್ರೇಲರ್ನ ಲಾಂಚ್ ಮಾಡ್ತಾ ಇದ್ದಾನೆ. ಸೊ ಅಪ್ಪನಿಗೋಸ್ಕರ, ಅಪ್ಪನಿಗಾಗಿ, ಸಿನಿಮಾ ತಂಡಕ್ಕಾಗಿ. ಯಾಕಂದರೆ ಈ ಸಿನಿಮಾ ಟೀಮ್ ನಮ್ಮ ಎಂಟೈರ್ ಫ್ಯಾಮ್ಲಿಗೆ ಆಪ್ತರು ಅಂತಲೇ ಹೇಳ್ಬೋದು. ಭಾಳ ವರ್ಷದಿಂದ ಈ ಸಿನಿಮಾ ಹ್ಯಾಸ್ ಬಿನ್ ಅಂಡರ್ ಪ್ರೊಡಕ್ಷನ್ ಆ್ಯಂಡ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲೋ ಒಂದು ಕಡೆ ರಾಜಮಾರ್ತಾಂಡ ನಮ್ಮ ಫ್ಯಾಮ್ಲಿಗೆ ಏನಕ್ಕೆ ತುಂಬ ಹತ್ತಿರ ಆಯಿತು ಅಂದರೆ, ಒಂದು ಕಡೆ ಚಿರು ಅವರು ಇದರಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಒಂದು ಕಡೆ ಮಗ ಟ್ರೇಲರ್ ಲಾಂಚ್ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ಧ್ರುವ ಈ ಸಿನಿಮಾಗೆ ಡಬ್ ಮಾಡಿದ್ದಾರೆ. ಸೊ ಬೈ ಆಲ್ ಮೀನ್ಸ್ ನಮ್ಮ ಒಂದು ಫ್ಯಾಮಿಲಿಗೆ ದಿಸ್ ಹ್ಯಾಸ್ ಬಿನ್ ಅ ವೆರಿ ಸ್ಪೆಷಲ್ ಫಿಲ್ಮ್. ಸೊ ಎಂಟೈರ್ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಸೊ ಇದೇ 19ನೇ ತಾರೀಕು ಪೊಗರು ಸಿನಿಮಾ ಜೊತೆ ರಾಜಮಾರ್ತಾಂಡ ಟ್ರೇಲರ್ ಕೂಡ ಲಾಂಚ್ ಆಗ್ತಾಯಿದೆ. ಜೊತೆಗೆ ನೀವು ಈ ಟ್ರೇಲರ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಆನಂದ್ ಆಡಿಯೋ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ರಾಜಮಾರ್ತಾಂಡ ಟ್ರೇಲರ್ ಲಾಂಚ್ ಆಗ್ತಾಯಿದೆ. ಥ್ಯಾಂಕ್ ಯು.